ಹೆಸರಾಗಿ ಸದಾನಂದ್ ನಾಯಕ್. ಹಾಂ ಸದಾನಂದ್ ನಾಯಕ್ ಹಿರಿಯಡ್ಕ. ಹಾಂ ಮೋದಿ ಜಂಬೂ ತನಕ ಹೋದೆ ನಾನು. ಹಾಂ ಹಾಂ ಜಂಬೂ ಮೊನ್ನೆ ವೆಸ್ಟ್ ಬೆಂಗಾಲಿಗೆ ಹೋಗಿ ಬಂದೆ. ಹಾಂ ಒಂದು ಉಪನಯನ ಪ್ರೋಗ್ರಾಮ್ ಇತ್ತು. ಹಾಂ ಹಾಂ ನನಗೆ ಒರಿಸ್ಸಾದಲ್ಲಿ ನೋಡಿದ್ರು ಅವರು ಹಾಂ ಹಾಂ ಒಟ್ಟು ಅದು. ಹಾಂ ಅವ್ರು ಹೇಳಿದ್ರು ನನ್ನ ಆ ಉಪನಯನಕ್ಕೆ ಮೋದಿಯವರು ಬರಲೇಬೇಕು, ಅಲ್ಲಿಯವ್ರದ್ದು ಹಾಂ ಹಾಂ ತುಂಬ ಗ್ರ್ಯಾಂಡ್ ಇತ್ತು. ಹೌದಾ? ಹೌದು. ನೀವು ಮೋದಿಯವ್ರನ್ನ ಮೀಟ್ ಮಾಡಿದ್ದೀರಾ? ಮೋದಿಯವರು ಇಷ್ಟ ತನಕ ಆಗಲಿಲ್ಲ ಅಂದರೆ ಸಭೆಯಲ್ಲಿ ಹಾಯ್ ಹಾಂ ಹಾಯ್ ಮಾಡೋ ಒಂದು ಚಾನ್ಸ್ ಸಿಕ್ತು ಸಭೆಯಲ್ಲಿ. ಆಗಲಿ ರಿಟೈರ್ಡ್ ಆಗಲಿ, ಹಾಂ ಅವಸರ ಪಡಬಾರ್ದು. ಹೌದು ಒಂದಲ್ಲ ಒಂದೇ ಸಿಗ್ತಾರೆ ಅವರು. ಹೌದು ನಾವಾಗಿ ಅವಸರ ಪಡಬಾರ್ದು, ಹೌದು. ಅದಕ್ಕೊಂದು ಟೈಮ್ ಬರ್ತದೆ. ಕಲರೆಲ್ಲ ಹಾಗೆ ಇದೆ ಅದು ಮೋದಿ. ಅಂದರೆ ನಾನು ಹೋಟ್ಲ್ ಕೆಲಸದಲ್ಲಿದ್ದೆ. ನನ್ನ ಫಸ್ಟ್ ಹೋಟ್ಲ್ ಇದು ಮಿತ್ರ ಸಮಾಜ. ಹಾಂ ಅಲ್ಲಿದ್ದೀರಾ? ತಿಂಗಳಿಗೆ 12 ವರ್ಷ ಪ್ರಾಯ 12 ರೂಪಾಯಿ ಸಂಬಳ. ಓ ಅಲ್ಲಿದ್ದೀರಾ? 5ನೇ ಪಾಸ್ ಶಾಲೆ ಹೋಗ್ಲಿಕ್ಕಾಗ ಡಿಕ್ಲರೇಷನ್ ಟೈಮಲ್ಲಿ ಸಾಧಾರಣ 72-73ರಲ್ಲಿ. ಯಾವ ವರ್ಷ ಅದು? 72? 72, 73 ಆ ಟೈಮಲ್ಲಿ ಡಿಕ್ಲರೇಷನ್ ಟೈಮಲ್ಲಿದ್ದು. ಮೋದಿಯವರು ಅಲ್ಲಿಂದ ಆಯಿತು. ದಾವಣಗೆರೆ, ಹರಿಹರ, ಕಚ್, ಕಂಡ್ಲ ಎಲ್ಲ ಕಡೆ ಹೋಗಿ ಒಂದು ಹೋಟ್ಲ್ ಕೆಲಸ ಇದೆ. ಬಾಂಬೆಯಲ್ಲಿದ್ದೆ. ಲಾಸ್ಟ್ ಒಂದು 24 ವರ್ಷ KMCಯಲ್ಲಿ ಕೆಲಸ ಮಾಡಿದೆ. ಹಾಂ ಅದು ಅಡುಗೆ ಕೆಲಸನೇ, ನರ್ಸಿಂಗ್ ಅಷ್ಟೇ. ಹಾಂ ಅದು ರಿಟೈರ್ಡ್ ಆಯಿತು. ನನ್ನ ಬಾಡಿ ಕಣ್ಣೆಲ್ಲ ಡೊನೇಟ್ ಮಾಡಿ ನಾನು ಯಾತ್ರೆ ಹೊರಟೆ. ಕೆಲಸನೇ ಕೆಲಸ, ಎಂಥ ಬಾಲಕರ್ಮಿ ಕೆಲಸ ಮಾಡಿ. ಅದು 28 ದಿವಸ ಯಾತ್ರೆ ಆಯಿತು. ಅದೇ ಮೋದಿ ಹೊಸ ಚಾ ಮಾಡಿ ಮೇಲೆ ಬಂದಲ್ಲ. ಹಾಂ ಹೌದು, ಅವರು ಕಷ್ಟಪಟ್ಟು. ಅಂದರೆ ಅವರು ಅಹಮದಾಬಾದಲ್ಲಿ BST ಇದರಲ್ಲಿ ಬಸ್ ಸ್ಟಾಪಲ್ಲಿ ಅವ್ರು ಕೊಕ್ಕ ಅಲ್ಲಿ ಎಲ್ಲಿತ್ತು ಆ ಜಾಗ ನೋಡಿದ್ದೇವೆ. ಒಂದು ಪತಂಗದ ಅಂಗಡಿಯಲ್ಲಿ ಅವರು ಶಾಖ ಓಪನ್ ಮಾಡಿ ಮಲಗಲಿಕ್ಕೆ ಅಲ್ಲೇ ಇದ್ರು. ಪಟಾಕಿ ಮತ್ತು ಪತಂಗ ಅದೆರಡು ಬಿಟ್ಟರೆ ಬೇರೆ. ಗುಜರಾತ್ನ ಕೆಲವು ಅಂಗಡಿಯಲ್ಲಿ ಅಹಮದಾಬಾದ್ ಆ ಕಡೆ ಪಟಾಕಿ ಮತ್ತು ಪತಂಗ ಅದು ಬಿಟ್ಟರೆ ಬೇರೆ ಏನು ಸಿಗೋದಿಲ್ಲ ಅಲ್ಲಿ. ಆ ಅಂಗಡಿಯಲ್ಲಿ ನಿಂತವರು ಇದು ಮಾಡಿದ್ದಾರೆ, ಜೀವನ ತೆಗೆದದ್ದು. ಮನೆ ಬಿಟ್ಟು ಇದು ಮಾಡಿ ಅಲ್ಲಿ ಗುಲಾಬಾಗ್ ಪಾರ್ಕ್ 4 ರಸ್ತೆ ಅಲ್ಲಿ ಅವರ ಚಿಕ್ಕಮ್ಮನ ಮಕ್ಕಳಿದ್ದಾರೆ. ಅವ್ರು ಹೇಳ್ತಾರೆ ನಮ್ಮ ಹತ್ರ ಬರುವುದಿಲ್ಲ, ಅವ್ರ ಹತ್ರ ಮಾತ್ರ ನಾವು ಎಲೆಕ್ಷನ್ ಟೈಮಲ್ಲಿ ನಮ್ಮ ಹತ್ರ ಅವ್ರು ಬರುವುದಿಲ್ಲ. ಅವ್ರು ಯಾರು ಹೋಗೋದಿಲ್ಲ, ಯಾವುದೇ ಒಂದು ಇದನ್ನು ಮಾಡೋದಿಲ್ಲ. ಓಕೆ ಸರಿ.